ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ಸಿಂಪಲ್ಲಾಗಿ ಮನೆಯಲ್ಲಿ ಇವಾಗ ಭೀಮನ ಅಮಾವಾಸ್ಯೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮು ನಾನು ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗೋ ಕಾರಣದಿಂದ ನಾವು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ. ಅವ್ರು ನಾರ್ಮಲಾಗಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ದೇವ್ರ ಮನೆಯಲ್ಲಿ. ನಾನು ಸಂಜೆ ಮತ್ತೆ ಎಲ್ಲ ಭೀಮನ ಅಮಾವಾಸ್ಯೆಗೆ ಬೇಕಾಗಿರೋದನ್ನೆಲ್ಲ ಜೋಡಿಸ್ಕೊಂಡು ನಾನು ಸಂಜೆ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಅಕ್ಕಿ ಎಲ್ಲ ಹಾಕಿ ಒಂದು ತಟ್ಟೆಯಲ್ಲಿ 2 ಜೋಡಿ ದೀಪಗಳನ್ನೆಲ್ಲ ಇಟ್ಟು ಈ ರೀತಿ ಅರಿಶಿನ ಕೊಂಬು ಕಟ್ಬಿಟ್ಟು ಆಮೇಲೆ ಎಲೆ ಅಡಿಕೆ ಇಟ್ಕೊಂಡು ನಾವು ಅಲ್ಲಿ ಗಣೇಶನ ಮಾಡಿ ಇಟ್ಕೊಂಡು ಯಾವುದೇ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂದರೆ ಗಣೇಶ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟು. ಗಣೇಶನಿಗೆ ಫಸ್ಟ್ ಪೂಜೆ ಮಾಡಿ ನಂತರ ನಾನು ಪಾರ್ವತಿ ಪರಮೇಶ್ವರನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಅಂದ್ಕೊಂಡಿದ್ದು ಒಂದು ಆಗೋದೊಂದು ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ನಾನು ಅಂದ್ಕೊಂಡೆ ಸಂಜೆನೇ ಬರ್ತಾರೆ ನಮ್ಮ ಹಸ್ಬೆಂಡು, ಸಂಜೆ ಪೂಜೆ ಮಾಡ್ಬೋದು ಅಂತ. ಅವರು ಡ್ಯೂಟಿಯಿಂದ ಲೇಟಾಗಿ 9 o'clock ಬಂದರು. ಆ ಟೈಮಿಗೆಲ್ಲ ಮುಗಿದು ಹೋಗಿರುತ್ತೆ. ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಆ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾವತ್ತು ನಮ್ಗೆ ಇಂಪಾರ್ಟೆಂಟ್ ದಿನ ಇರುತ್ತೋ ಆ ದಿನವೇ ಲೇಟಾಗಿ ಬರ್ತಾರೆ. ಕೆಲಸಗಳಂದರೆ ಹಾಗೆ, ಯಾವ ಟೈಮಿಂಗ್ಸ್ ಅನ್ನೋದೇ ಇರೋದಿಲ್ಲ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಬೇಕಾಗತ್ತೆ. ನಾನು ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಈ ರೀತಿ ಆಚರಣೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ದೇವ್ರ ಮನೆಯಲ್ಲಿ ನೋಡಿ ತೆಂಗಿನ ಗಿಡ ಎಲ್ಲ ಯಾವ ರೀತಿ ಇಟ್ಕೊಂಡಿದ್ದೀನಿ. ಒಂದು ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಎಲ್ಲದನ್ನು ಹೀರಿಗೆ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಪಾದಪೂಜೆ ಮಾಡೋದಕ್ಕೆ ಅಂತ ಅವ್ರಿಗೂ ಕಂಕಣ ಎಲ್ಲ ರೆಡಿ ಮಾಡಿಟ್ಟು ಹಾಗೆ ದೀಪಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬರೋದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರು, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಯಾವ ಟೈಮಿಗೆ ಮಾಡಬೇಕು ಆ ಟೈಮಿಗೆ ಮಾಡಿದ್ರೇ ಚೆನ್ನಾಗಲ್ವಾ. ಲೇಟಾಗಿ ಮಾಡಿದ್ರೆ ಅದೇನೋ ವ್ಯರ್ಥ ಅನ್ನೋ ಥರ ಆಗುತ್ತೆ. ಬೇಕು ಅಂತ ಎಲ್ಲ ಎತ್ತಿಟ್ಟಿದೆ. ನಮ್ಮ ಹಸ್ಬೆಂಡ್ ಇವತ್ತು ಲೇಟಾಗಿ ಬಂದು ಡ್ಯೂಟಿಯಿಂದ ನೈಟು ಇವಾಗ 9 o'clock ಆಗ್ತಿದೆ, ಇವಾಗ ಬಂದಿದ್ದಾರೆ. ಈಗ ಬಂದರೆ ಇನ್ನು ಯಾವಾಗ ನಾನು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮಾಡೋಕ್ಕಾಗತ್ತೆ. ಅದಕ್ಕೆ ಔಟ್ಸೈಡೆಲ್ಲ ಏನು ಮಕ್ಕಳನ್ನ ಟ್ಯೂಷನ್ಗೆ ಇದಕ್ಕೆ ಡ್ರಾಪ್ ಮಾಡಬೇಕಂದ್ರೆ ಸ್ಯಾರಿ ಉಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪರವಾಗಿಲ್ಲ ಬಿಡು ಅಂತ ಹೇಳಿ ಡ್ರೆಸ್ಸಲ್ಲೇ ಇವಾಗ ಪೂಜೆ ಮಾಡಬೇಕು. ಈಗ ಬಂದಿದ್ದಾರೆ, ಬಟ್ ಟೈಮ್ ಕೂಡ ಮುಗಿದೋಗಿದೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಈಗ ಮಾಡಬೇಕು. ಸ್ಯಾರಿ ಎಲ್ಲ ಇಟ್ಟಿದ್ದೀನಿ ನೋಡಿ, ಬಟ್ ಉಟ್ಕೊಳ್ಳೋದು ಸ್ಯಾರಿ ನೋಡಿ ಇದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಇವಾಗ ಟೈಮ್ ಇಲ್ಲ. ಇನ್ನೇನಕ್ಕೆ ನೈಟು 9-10 ಗಂಟೆಯಲ್ಲಿ ನಾವು ಸ್ಯಾರಿ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಗಂಟೆ ಟೈಮ್ ವೇಸ್ಟು. ಹಾಗೆ ಮತ್ತೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಹಾಗೆ ಸ್ಟಾರ್ಟ್ ಮಾಡಿಕೊಂಡೆ, ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ಅವ್ರು ಬಂದ ತಕ್ಷಣವೇ ಇನ್ನು ಪೂಜೆ ರೆಡಿ ಮಾಡಿಕೊಂಡು ಪಾದಪೂಜೆ ಮಾಡ್ಕೊಂಡ್ಬಿಟ್ಟೆ. ಇಲ್ಲ ಅಂದರೆ ಮತ್ತೆ ಸೀರೆ ಉಟ್ಕೊಂಡು ನಾವು ರೆಡಿಯಾಗಿ ಹೋಗೋಷ್ಟು ರಾತ್ರಿ 10 ಗಂಟೆನೇ ಆಗೋಗುತ್ತೆ. ಹಾಗಾಗಿ ನಾನು ಏನು ಬೇಡ ಬಿಡು, ಹೇಗಿದ್ರೆ ಏನು ಅಂತ ಹೇಳಿ ಹಾಗೆಯೇ ಪೂಜೆ ಮಾಡಿದ್ದಾಯಿತು. ಏನು ಮಾಡೋಕ್ಕಾಗಲ್ಲ, ನಾವೊಂದಂದರೆ ಅಂದ್ಕೊಂಡ್ರೆ ದೇವರು ಇನ್ನೊಂದು ಮಾಡ್ತಾನೆ. ಪ್ರತಿದಿನ ಬೇಗ ಬರೋರು ಅದೇ ಟೈಮಿಗೆ ಬರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಲೇಟಾಗಿ ಬಂದರು. ಏನು ಮಾಡೋದು ಹೇಳಿ, ಸ್ವಲ್ಪ ಬೇಜಾರಾಯಿತು. ನಮ್ಮ ಮನೆಯಲ್ಲಿ ಈ ರೀತಿ ಭೀಮನ ಅಮಾವಾಸ್ಯೆ ಚಿಕ್ಕದಾಗಿ ಚೊಕ್ಕವಾಗಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಹಾಗೆ ಅಡುಗೆ ಕೂಡ ಮಾಡಿದ್ದೆ, ಅಂದರೆ ನಾರ್ಮಲ್ಲಾಗಿ ಉಪ್ಸಾರು, ಮುದ್ದೆ, ಅನ್ನ, ಹಾಗೆ ಒಂದು ಸ್ವೀಟ್ ಪಾಯಸ ಮಾಡಿದ್ದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಹಬ್ಬದ ಅಡುಗೆ ಥರ ಏನು ಮಾಡೋಕ್ಕೋಗಿಲ್ಲ, ಬಟ್ ಆದರೆ ಏನೋ ಒಂದು ಸ್ವೀಟ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ವೀಟ್ ಮಾಡಿಕೊಂಡೆ ಅಷ್ಟೇ. ಅವರ ಆಶೀರ್ವಾದ ಇರಬೇಕಷ್ಟೆ, ನಮಗೆ ಇನ್ನೇನು ಮಾಡೋಕ್ಕಾಗಲ್ಲ. ದೇವರು ನಮಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಜೀವನ ಪೂರ್ತಿ ಚೆನ್ನಾಗಿರೋ ಥರ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕಲ್ವ. ಪ್ರತಿಯೊಂದು ಹೆಣ್ಣಿಗೂ ಮುತ್ತೈದೆತನ ಚೆನ್ನಾಗಿ ಗಟ್ಟಿಯಾಗಿದ್ದು ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಿದ್ರೆ ಸಾಕು. ನಾನು ಅವರಿಗೆ ಎಲ್ಲ ಕಂಕಣ ಎಲ್ಲ ಕಟ್ಟಾಯಿತು. ಅವ್ರ ಕೈಲಿ ಅರಿಶಿನ ಕುಂಕುಮ ಇಡಿಸ್ಕೊಂಡು ಏನಾದರೂ ಹಬ್ಬಗಳಿಗೆ ನಾವು ಒಂದು ರೆಡಿಯಾಗಿ ಏನಾದರೂ ಒಂದು ವಿಡಿಯೋ ಮಾಡೋಣ, ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೆ ನಾನು ಕೂಡ. ಅದೇನೂ ಆಗಿಲ್ಲ.
ಇದರಲ್ಲೇ ಮಾಡ್ಕೊಳ್ಳೋಣ ಇರೋ ಅಷ್ಟರಲ್ಲೇ ಇನ್ನೇನು ಮಾಡೋದು ಪರವಾಗಿಲ್ಲ ಅಂತ ಹೇಳಿ ನಾನು ಹಾಗೆಯೇ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿದೆ. ನಮ್ಮ ಹಸ್ಬೆಂಡು ನನಗೆ ಕಿವಿಯಲ್ಲಿ ಬೇರೆ ಹೂವು ಇಡ್ತಾರೆ ನೋಡಿ. ತಲೆಯಲ್ಲಿ ಇಟ್ಟಿದ್ದಾಯಿತು, ಲೇಟಾಗಿ ಬಂದು ಕಿವಿಯಲ್ಲೂ ಇಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ. ಕಿವಿಯಲ್ಲೂ ಇಡೋಕ್ಕೆ ರೆಡಿ ಆಗಿದ್ದಾರೆ ಅಂತ ಅರ್ಥ. ಸೊ ಪೂಜೆ ಎಲ್ಲ ಮಾಡಿದೆ. ಇನ್ನು ಅವರಿಗೆ ಸ್ವೀಟ್ ಒಂದು ತಗೊಂಡು ಬಂದು ತಿನ್ಸೋಣ ಅಂತ ತಗೊಂಡು ಬಂದೆ. ನಿಮ್ಮನೇಲಿ ಯಾವ ರೀತಿ ಮಾಡಿದ್ದೀರಾ ಅಂತ ಒಂದ್ಸಲಿ ಕಮೆಂಟ್ ಹಾಕಿ. ಎಲ್ಲ ನಾನು ತೊಗೊಂಡು ಬಂದು ಕೂತ್ಕೊಂಡೇ ಮಾಡಿಬಿಟ್ಟೆ. ಪೂಜೆ ಎಲ್ಲ ಎದ್ದೊಳೋದು ಮತ್ತು ಕೂತ್ಕೊಳ್ಳೋದು ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಂದು ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾಡಿ ಅಲ್ಲೇ ಮುಗಿಸ್ಬಿಟ್ಟೆ. ನಮ್ಮ ಹಸ್ಬೆಂಡ್ ಅಂದರು ಎಲ್ಲೂ ಎದ್ದೊಳಲ್ವೇನೋ, ಎಲ್ಲ ಕೂತ್ಕೊಂಡೇ ಮಾಡ್ತಾಯಿದ್ದೀಯಾ ಅಂದರು. ಎಲ್ಲ ನಾನು ಇಲ್ಲಿಗೆ ತಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಮಾಡಿ ತಲೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸ್ವೀಟನ್ನು ತಿನ್ಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಬಟ್ ನಾವು ತಿನ್ನಿಸೋದಷ್ಟೇ, ಅವ್ರು ತಿನ್ನಿಸೋ ಸೀನೆಲ್ಲ ಇಲ್ಲವೇ ಇಲ್ಲ, ನಾವೇ ತಿನ್ಕೋಬೇಕಷ್ಟೆ. ಇದಾಗಿತ್ತು ಮಿನಿ ಭೀಮನ ಅಮಾವಾಸ್ಯೆ ಪೂಜೆ. ಹೇಗಿದೆ ಅಂತ ಕಮೆಂಟ್ ಮಾಡಿ.